ಗಾಯ್ಸ್ ಇನ್ನೇ 2 ದಿನ ಕಂಪನಿ ಕಡೆ ತಲೆ ಹಾಕೋಕ್ಕಾಗಿಲ್ಲ, ಯಾಕಂದರೆ ಇಟ್ಸ್ ವೀಕೆಂಡ್. ವೆಲ್ಕಮ್ ಟು ಡೇ 5 ಆಫ್ ಫಿಟ್ನೆಸ್ ಬ್ಲಾಗ್. ವೀಕಲ್ಲಿ 5 ಡೇಸ್ ಸ್ಟ್ರೆಸ್ಸಲ್ಲಿ ವರ್ಕ್ ಮಾಡಿ ಯಾವಾಗ ಗುರು ವೀಕೆಂಡ್ ಬರುತ್ತೆ ಅನಿಸ್ತಿರುತ್ತೆ. ಇವತ್ತು ಬೆಳಗ್ಗೆ ಬೇಗ ಎದ್ದು ಓಟ್ಸ್ ಪಿಲ್ಲ ಪ್ರಿಪೇರ್ ಮಾಡಿ ತಿಂದೆ. ನೆಕ್ಸ್ಟ್ ಹೊಟ್ಟಿದೆ ನಮ್ಮ ದೊಡ್ಡಬಳ್ಳಾಪುರಲ್ಲಿರೋ ಬಜಾಜ್ ಶೋರೂಮ್ಗೆ. ಹೋಗ್ಬೇಕಾದ್ರೆ ದಾರಿಯಲ್ಲಿ ರೇಂಜ್ ರೋವರ್ ಕಾರ್ನ ನೋಡಿದೆ. ಏನು ಲಕ್ಸುರಿ ಆಗಿದೆ ಅಲ್ವಾ. ನಂಬರ್ ಪ್ಲೇಟಲ್ಲಿರೋ ನಂಬರ್ ನೋಡ್ರಿ, ಫ್ಯಾನ್ಸಿ ನಂಬರ್. ಒಂದ್ಸಲಿ ನಾವು ಒಂದಿನ ತಗೊಳ್ಳೋಣ ಅಂದ್ಕೊಂಡು ಫೈನಲಿ ಶೋರೂಮ್ ರೀಚ್ ಆದೆ. ಹೆಂಗೋ ನಂದೇ ಫಸ್ಟ್ ಗಾಡಿ. ರಿಜಿಸ್ಟರ್ ಎಲ್ಲ ಮಾಡಿಸಿ ವೆಯ್ಟ್ ಮಾಡೋಕೆ ಹೇಳಿದ್ರು. ಸುಮ್ಮನೆ ಕುತ್ಕೊಂಡು ಯಾಕೆ ಟೈಮ್ ವೇಸ್ಟ್ ಮಾಡೋದು ಅಂತ ಎಳ್ನೀರು ಕುಡಿಯೋಕೆ ಹೋದೆ. ಅಣ್ಣ ಒಂದು ಎಳ್ನೀರು 60 ರೂಪಾಯಿ ಅನ್ಬಿಡೋದ. ನಾನು ನಿಮ್ಮೂರನೇ ಅಂದ್ಬಿಟ್ಟು 50 ಮಾಡ್ಕೊಂಡು ಕೊಡಿ ಅಂತ ಎಳ್ನೀರು ತೊಗೊಂಡು ಕೊಡ್ದೆ. ಎಳ್ನೀರಲ್ಲಿ ಗಂಜಿ ನೋಡಿ ಗೈಸ್ ಎಷ್ಟಿದೆ, ಏನು ಮಾಡೋಕ್ಕಾಗಲ್ಲ. ಕಾಲಿಗೆ ಬಂದಿದ್ದು ಪಂಚಾಮೃತ ಅಂದ್ಕೊಂಡು ವಾಪಸ್ ಶೋರೂಮ್ಗೆ ಹತ್ರ ಬಂದೆ. ತಗೋ ಅಣ್ಣ ಹೋಗಿರೋ ಐಟಮ್ಸ್ ಹೇಳೋಕೆ ಸ್ಟಾರ್ಟ್ ಮಾಡ್ದ. ಆಯಿಲ್ 660 ರೂಪಾಯಿ, ಚೈನ್ ಕನೆಕ್ಟಿಂಗ್ ಲಿಂಕ್ 26 ರೂಪಾಯಿ, ಸ್ಪಾರ್ಕ್ ಪ್ಲಗ್ 240 ರೂಪಾಯಿ, ಇನ್ಸುಲೇಟರ್ ಕಿಟ್ 100 ರೂಪಾಯಿ, ಚೈನ್ ಲ್ಯೂಬ್ರಿಕೇಶನ್ 200 ರೂಪಾಯಿ. ಹಂಗೆ ಹೇಳ್ತಾ ಹೋದರೆ ಲಿಸ್ಟೇ ಮುಗಿಯಲ್ಲ ಗುರು. ಎಲ್ಲ ಮುಗಿಸಿ ವಾಷಿಂಗ್ ಆದ್ಮೇಲೆ ನನ್ನ ಗಾಡಿ ಈ ಥರ ಕಾಣ್ತಿತ್ತು. ಹಂಗೆ ಬರಬೇಕಾದ್ರೆ ಮನೆಗೆ ವಾಟರ್ ಮೆಲನ್ ತಗೊಂಡು ಮನೆ ಕಡೆ ಬಂದೆ. ಟೋಟಲ್ ನನ್ನ ಬೈಕ್ ಸರ್ವಿಸ್ ಮಾಡ್ಸೋಕ್ಕಾಗಿದ್ದು 2484 ರೂಪಾಯಿ. ಯಪ್ಪ ಏನು ಗುರು ಜೀವನ ಮಾಡೋದು. ನಿನ್ನೆ ಸ್ಯಾಲ್ರಿ ಬಂತು, ಇವತ್ತು ಆಲ್ಮೋಸ್ಟ್ ಎಲ್ಲ ಖಾಲಿ. ಏನು ಮಾಡೋಕ್ಕಾಗಲ್ಲ. ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಸಿಗುವ ನಾಳೆ. ಬಾಯ್ ಬಾಯ್.